ಕೆಲ ಮಾಧ್ಯಮಗಳಲ್ಲಿ ನಾವು ಸಂಧಾನ ಮಾಡಿಕೊಳ್ಳಲು ಹೊರಟಿದ್ದೇವೆ ಎಂದು ತೋರಿಸುತ್ತಿದ್ದಾರೆ. ನಾವು ಯಾರ ಜೊತೆಯೂ ಸಂಧಾನ ಮಾಡಿಕೊಳ್ಳುತ್ತಿಲ್ಲ. ಇಂತಹ ಸುಳ್ಳು ಸುದ್ದಿಗಳನ್ನು ಯಾರೂ ಕೂಡ ತೋರಿಸಬಾರದು ಎಂದು ರೇಣುಕಾಸ್ವಾಮಿಯ ತಂದೆ ಶಿವನಗೌಡ ಮನವಿ ಮಾಡಿಕೊಂಡರು. ಅವರು ಚಿತ್ರದುರ್ಗದಲ್ಲಿ ಚಿತ್ರನಟ ವಿನೋದ್ ರಾಜ್ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು. ಕಾನೂನು ಏನು ಮಾಡುತ್ತಿದೆ ಮತ್ತು ಏನು ಹೇಳುತ್ತಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವನ ಚೀರಾಟ, ಅನುಭವಿಸಿದ ನೋವನ್ನು ಕೇಳಿದರೆ ಕರುಳು ಕಿತ್ತು ಬರುತ್ತಿದೆ. ಆದ್ದರಿಂದ ಸುಳ್ಳು ಸುದ್ದಿಯನ್ನು ಯಾರೂ ಹಬ್ಬಿಸಬೇಡಿ ಎಂದರು. ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ನಟ ವಿನೋದ್ ರಾಜ್ ಕೂಡ ಭಾವುಕರಾದರು. ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ. ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತೂ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವನು ನಂದು ಎಷ್ಟು ಕಿರ್ಚಾಡಿದ್ದಾನೆ, ನೋವು ಮಾಡಿದ್ದಾನೆ, ಅದನ್ನು ಕರುಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಭಾಳ ನೊಂದ್ಕೊಂಡಿದ್ದೀವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರ್ ಆಗಿದೆ. ದಿನ ನೋಡ್ಕೊಂತಿದ್ದ, ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾಯಿದ್ದ. ಈಗ ಮಾಡ್ಕೊಳೋರು ಯಾರಿದ್ದಾರೆ? ನಮಗೆ ಯಾರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಲಿ. ತಪ್ಪಿತಸ್ಥರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರ ಬಗ್ಗೆ ದೂಷಣೆ ಮಾಡಲ್ಲ. ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ, ಈಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಂದು ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನಾವು ದೊಡ್ಡ ಮನಸ್ಸು ನಮ್ಮ ಬಗ್ಗೆ ನಾವು ನಿಮ್ಮ ತಾಯಿಯವ್ರ ಫೀಸ್ಗಳಂತೂ ನಾವು 2 3 ಸಲ 4 ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ. ದೊಡ್ಡ ಮನ್ಸು ಮಾಡಿ ದೊಡ್ಡ ಮನ್ಸು ಬಂದಿರಿ. ಅವ್ರಿಗೆಲ್ಲ ಗೊತ್ತಿರೋ ವಿಚಾರ ಅನಿಸುತ್ತೆ.